ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ ಹಿಂಗ್ ಮಾಡೋದ ಅನ್ನೋದು ಪ್ರಶ್ನೆ. ಪಾಪ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಂತಹ ವೃದ್ಧರ ಮೇಲೆ ಗರ್ಭ ಅಂತೆ ನೋಡಿ. ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ ಇದೆಂಥ ಶಿಕ್ಷೆ ಅನ್ನೋದೇ ಪ್ರಶ್ನೆ. ಸ್ಟ್ರೋಕ್ ಆಗಿರೋ ವ್ಯಕ್ತಿಯ ಕೈಕಾಲು ಕಟ್ಟಿ ಹಿಂಸೆ ಮಾಡಲಾಗಿದೆಯಂತೆ ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಅರಿಶಿನ ಘಟ್ಟದಲ್ಲಿ ಆಗಿರುವ ಘಟನೆ ಇದು. 17 ವರ್ಷಗಳ ಹಿಂದೆ ಅಂತರ್ಜಾತಿ ವಿವಾಹ ಆಗಿದ್ರಂತೆ ಧರ್ಮಶೇಖರ್. ಬೇರೆ ಜಾತಿಯ ಪಾರ್ವತಮ್ಮನ ಮದುವೆ ಆಗಿದ್ದಕ್ಕೆ ಮನೆಗೆ ಸೇರಿಸಿರ್ಲಿಲ್ವಂತೆ ಕುಟುಂಬ. ನಮ್ಮ ಮನೆಗೆ ಬರಬೇಡಿ ಅಂತ 14 ವರ್ಷಗಳ ಹಿಂದೆ ಪಾರ್ಶ್ವವಾಯುಗೆ ತುತ್ತಾಗಿದ್ರು ಧರ್ಮಶೇಖರ್. ಕೂಲಿ ಮಾಡಿ ಗುಡಿಸಲಿನಲ್ಲೇ ಪತಿಯ ಆರೈಕೆ ಮಾಡಿಕೊಂಡು ಹೆಂಗೋ ಪಾಪ ಕಷ್ಟಪಟ್ಟು ಜೀವನ ಮಾಡ್ತಿದ್ರು ಪತ್ನಿ ಪಾರ್ವತಮ್ಮ. ಸೂಕ್ತ ಸೂರು ಇಲ್ಲದಕ್ಕೆ 4 ತಿಂಗಳ ಹಿಂದೆ ಪತಿಯ ಮನೆಗೆ ಹೋಗಿದ್ರಂತೆ. ಧರ್ಮಶೇಖರ್ನನ್ನ ಮಾತ್ರ ಕರ್ಕೊಂಡು ಪಾರ್ವತಮ್ಮನ್ನ ಹೊರಗೆ ಹಾಕಿದೆ ಕುಟುಂಬ. ಅಂದಿನಿಂದ ಇಂದಿನ ತನಕ ಧರ್ಮಶೇಖರ್ ಕೈಕಾಲು ಕಟ್ಟಿ ಹಿಂಸೆನೆ ಮಾಡ್ತಿದಾರಂತೆ ಮನೆಯಲ್ಲಿ. ಸರಿಯಾಗಿ ಊಟ ನೀರು ಕೊಡದೆ ಕಿರುಕುಳ ಮಾಡ್ತಾ ಇರುವಂತಹ ಆರೋಪ ಇದೆ. ತಿಪ್ಪೇಶ್, ಇಂದ್ರಮ್ಮ, ಮಂಜುನಾಥ್ ಮೇಲೆ ಪಾರ್ವತಮ್ಮ ಆರೋಪ ಮಾಡ್ತಿದ್ದಾರೆ. ನನ್ನ ಗಂಡನಿಗೆ ಚಿತ್ರ ಹಿಂಸೆ ಕೊಡ್ತಿದ್ದಾರೆ ಇವರು ಅಂತ. ಚನ್ನಗಿರಿ ಪೊಲೀಸರಿಗೆ ದೂರು ಕೊಟ್ಟರು ಕೂಡ ಕ್ರಮ ಕೈಗೊಂಡಿಲ್ಲ ಅನ್ನುವಂತಹ ಆರೋಪ ಇದೆ. ಮನೆ ಬಳಿ ಕೇಳೋಕೆ ಹೋದ್ರೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರಂತೆ ಪಾರ್ವತಮ್ಮ ಅವರಿಗೆ. ತನ್ನ ಗಂಡನನ್ನ ಸರಿಯಾಗಿ ನೋಡ್ಕೊಳ್ಬೇಕು ಅಂತ ಆಗ್ರಹಿಸ್ತಿದ್ದಾರೆ ಪತ್ನಿ. ಪ್ರೀತಿ ಮಾಡಿ ಮದುವೆ ಆಗಿದ್ರು, ಪಾಪ ಗಂಡನಿಗೆ ಈಗ ಸ್ಟ್ರೋಕ್ ಆಗಿದೆ, ಬೆಡ್ ರಿಡನ್ ಆಗಿದ್ದಾರೆ. ಹೆಂಗೋ ಅವ್ರ ಮನೇಲಿ ಬಿಟ್ಟು ಬಂದರೆ ಚೆನ್ನಾಗಿ ನೋಡ್ಕೊಳ್ತಾರೆ, ಇಲ್ಲಿ ಜೀವನ ನಡೆಸೋಕೆ ಕಷ್ಟ ಆಗ್ತಿದೆಯಲ್ಲ ಅಂತ ಪಾರ್ವತಮ್ಮ ಹೋಗಿ ಕಳಿಸ್ತಾರೆ. ನನ್ನನ್ನು ಕರ್ಕೊಳ್ದಿದ್ರು ಪರವಾಗಿಲ್ಲ ಅಂತ. ಆದರೆ ಕಳಿಸಿದ್ರು ಕೂಡ ಮಗನನ್ನಾದರೂ ಚೆನ್ನಾಗಿ ನೋಡ್ಕೋಬೇಕಲ್ಲ, ಬಟ್ ಕೈಕಾಲು ಕಟ್ಟಿ ಹಿಂಸೆ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಗಂಡನನ್ನು ದಯವಿಟ್ಟು ಸರಿಯಾಗಿ ಆರೈಕೆ ಮಾಡಬೇಕು, ಕ್ರಮ ಕೈಗೊಳ್ಳಿ ಅಂತ ಪತ್ನಿ ಪಾರ್ವತಮ್ಮ ಬೇಡ್ಕೊಳ್ತಿದ್ದಾರೆ. ಆರ್ಸ್ಕೊಂಡ್ಬಂದು ಹೊಲ್ದಕ್ಕೆ ಹೋಗಿ ಇವ್ರನ್ನ ಮೆಡಿಸಿನ್ ತಗೊಂಬಂದು BP ಮಾತ್ರೆ ತಗೊಂಬಂದು ಇವ್ರನ್ನ ಬದುಕಿಸ್ತಿದ್ದೆ ಹೆಂಗೋ 10 ವರ್ಷದಿಂದ. ಈಗ ಮೊನ್ನೆ ಗುಡಿಸ್ಲು ಸುಟ್ಟಾಗಿಂದ ನಮಗೆ ಮನೆ ಇಲ್ದಂಗೆ ಆಗ್ಬಿಡ್ತು. ಗುಡಿಸ್ಲಿ ಬೆಂಕಿ ಇದಕ್ಕಿದ್ದಂಗೆ ಮನೆಗೆ ಬೆಂಕಿ ಹತ್ತದು. ಮನೆಗೆ ಬೆಂಕಿ ಹತ್ತಿ ಆಮೇಲೆ ಏನು ನಮಗೆ ಸಿಗಲಿಲ್ಲ. ಉಟ್ಕೊಳಕ್ಕೆ ಬಟ್ಟೆನೂ ಇರಲಿಲ್ಲ. ನಾವು ಉಟ್ಕೊಂಡು ಮೈ ಮೇಲೆ ಇರೋ ಜೊತೆ ಅವ್ರಿಗೆ ಒಂದು ಜೊತೆ ನನ್ನದೊಂದು ಜೊತೆ ಅಷ್ಟೇ, ಇನ್ನೇನು ನಮಗೆ ಸಿಕ್ಕಿಲ್ಲ. ಎಲ್ಲ ಸುಟ್ಟೋಯ್ತು ಸರ್. ಮತ್ತು ಹೆಂಗೆ ಸರ್ ನಮ್ಮದು ಜೀವನ, ನನ್ನ ಗಂಡನ ಕಟ್ಕೊಂಡು ಎಲ್ಲಿ ಹೋಗ್ಬೇಕು ನಾನು ಅಂತ ಕೇಳಿದೆ. ಆಮೇಲೆ ಅವರು ಹೇಳಿದರು, ಒಂದು ಕಂಪ್ಲೇಂಟ್ ಕೊಟ್ಟು ನಿನ್ನ ಗಂಡನ ಮನೆಗೆ ಕರ್ಕೊಂಡು ಹೋಗಮ್ಮ ಅಂದರು. ಕಂಪ್ಲೇಂಟ್ ಕೊಟ್ಟೆ, ನಾನು ಮನೆಗೆ ಕರ್ಕೊಂಡು ಹೋದೆ. ನನ್ನ ಗಂಡನ್ನ ಒಳಗೆ ಬಿಟ್ಕೊಂಡ್ರು, ನನ್ನನ್ನು ಹೊರಗೆ ಹಾಕಿದ್ರು. ಚಪ್ಪಲಿ ಎಲ್ಲ ತಗೊಂಡು ಹೊಡೆದ್ರು. ನನ್ನ ಗಂಡನ ನೋಡೋಕೆ ಹೋದೋದಾಗೆಲ್ಲ ನನಗೆ ಬೈಯೋದು, ಕೆಟ್ಟದಾಗಿ ಬೈಯೋದು. ಇಂದ್ರಮ್ಮ, ತಿಪ್ಪೇಶಿ, ಮಂಜುನಾಥ ಇವರು ಬೈಯೋದು ನನಗೆ ಕೆಟ್ಟದಾಗೆ, ಬರೀ ಕೆಟ್ಟದಾಗೆ ಬೈಯೋದು ನನಗೆ. ಆಮೇಲೆ ಹೋಗು, ನೀನು ಬರಬೇಡ ಇಲ್ಲಿ, ನೀನು ಯಾರು ನೀನು ಬರೋಕ್ಕೆ, ಅವನ ಮನೆಗೆ ಅವನು ಬಂದಿದ್ದಾನೆ ಅಂಥೇಳಿ. ಆಗಲಿ ಸರ್, ಅವ್ರ ಮನೆಗೆ ಅವ್ರು ಬಂದಿರಲಿ. ನನಗೆ ನನ್ನ ಗಂಡಿಗೆ ಕಟ್ಟಾಕಿ ಹಿಂಸೆ ಕೊಡೋಂಥದ್ದು ಏನೈತಿ? ನನ್ನ ಕಟ್ಟಾಕಿ ಅನ್ನ ನೀರು ಇಲ್ಲದೆ ಸಾಯಿಸೋಂಥದ್ದು ಏನೈತಿ? ನನ್ನ ಗಂಡನ ಯಜಮಾನ್ ನನ್ನ ಗಂಡಿಗೆ ಕಟ್ಟಾಕಿ ಒಡೆಯೋದು, ಅನ್ನ ನೀರು ಕೊಡದೆ ಸಾಯಿಸೋದು ಅವ್ರು ನೋಡಬಾರ್ದು. ಆ ಪರಿಸರಕ್ಕೆ ಅವ್ರು ಮಾಡಿದ್ದಾರೆ ಅಂತ ಹೇಳಂಗಿಲ್ಲ. ನೋಡಿದ್ರೆ ಗೊತ್ತಾಗುತ್ತೆ. ನನಗೆ ಮುಂದೆ ನನ್ನ ಗಂಡಿಗೆ ಟಾರ್ಚರ್ ಮಾಡಬಾರ್ದು. ನನ್ನ ಗಂಡನ ಚೆನ್ನಾಗಿ ನೋಡ್ಕೋಬೇಕು. ನನ್ನ ಗಂಡನ ಆಸ್ತಿ ಕೂಡ